ಅಕ್ಕಜಹಳ್ಳಿ ಕೆರೆಯಲ್ಲಿ ಹಾಡು ಹಗಲೇ ಮಣ್ಣು ಲೂಟಿ. ಕೆರೆಯಿಂದ ಮಣ್ಣು ತೆಗೆದು ಖಾಸಗಿ ವ್ಯಕ್ತಿಗಳಿಗೆ 500ರಿಂದ 1,000ಕ್ಕೂ ಅಧಿಕ ಲೋಡ್ ಮಾರಾಟ. ಮಣ್ಣಿನ ಜೊತೆಗೆ ಕೆರೆಯ ಮರಳು ಸಹ ಲೂಟಿ ಮಾಡುತ್ತಿದ್ದಾರೆ ಇಲ್ಲಿನ ಮಣ್ಣು ಕಳ್ಳರು. ಇನ್ನು ಮುಂದೆ ಹೋಗಿ ಮಾತನಾಡುವುದಾದ್ರೆ ಟ್ರ್ಯಾಕ್ಟರ್ ಚಾಲಕರು ಅಲ್ಲಿಯೇ ಮದ್ಯಪಾನ ಮಾಡಿ ಗಾಡಿಗಳನ್ನ ಓಡಿಸುತ್ತಾರೆ. ರಸ್ತೆ ಬದಿ ಹೊರಡುವ ಸಾರ್ವಜನಿಕರು ಹಾಗೂ ವಾಹನಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಂತಿದ್ದಾರೆ ಇಲ್ಲಿನ ಸಾರ್ವಜನಿಕರು. ಇಷ್ಟೆಲ್ಲ ನಡೀತಾ ಇದ್ರೂ ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಜಾಣ ಕುರುಡುತನ ತೋರ್ತಿದ್ದಾರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ಕೊರಟಗೆರೆ ತಾಲೂಕಿನ ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಜಹಳ್ಳಿ ಕೆರೆಯಲ್ಲಿ ಪ್ರತಿದಿನ ನೂರಾರು ಲೋಡ್ ಗಟ್ಟಲೆ ಮಣ್ಣು ಮಾಯವಾಗ್ತಾ ಇದೆ. ಜಿಲ್ಲಾಧಿಕಾರಿ ಆದೇಶಕ್ಕೆ ಕಿಮ್ಮತ್ತೂ ನೀಡ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು. ಈ ಹಿಂದೆ ಮಣ್ಣು ಜಮೀನು ಅಭಿವೃದ್ಧಿಪಡಿಸುವುದು, ಮಣ್ಣು ಹೊಡೆಯಲು ಸ್ಥಳೀಯ ಪಂಚಾಯಿತಿ ವತಿಯಿಂದ ಅನುಮತಿ ಪಡೆಯಲು ಆದೇಶ ನೀಡಿದ್ರು. ಅನುಮತಿ ಇಲ್ಲದೆ ಸರ್ಕಾರಿ ಜಮೀನಿನಲ್ಲಿ ಹಾಗೂ ಕೆರೆ ಕುಂಟೆಗಳಿಂದ ಮಣ್ಣು ಹೊಡೆದ್ರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಹೊರಡಿಸಿದ್ರು. ತುಮಕೂರು ಜಿಲ್ಲಾ ಅಧಿಕಾರಿಗಳು ಅಕ್ಕಜಹಳ್ಳಿ ಕೆರೆಯಲ್ಲಿ ಸುಮಾರು 5ರಿಂದ 6 ಅಡಿ ಮಣ್ಣು ತೆಗೆದಿದ್ದಾರೆ ಅಂತಲೂ ಕೂಡ ಆರೋಪವನ್ನ ಮಾಡಿದ್ದಾರೆ. ಆದರೆ ಅಕ್ಕಜಹಳ್ಳಿ ಸರ್ವೆ ನಂಬರ್ 35ರಲ್ಲಿ ಸುಮಾರು 28 ಎಕರೆ 18 ಗುಂಟೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತಹ ಕೆರೆ ಪಂಚಾಯತ್ ಸ್ಥಳೀಯ ನಾಗರಾಜ್ ಎಂಬುವರು ತನ್ನ ಸ್ವಂತ ಜೆಸಿಬಿ ಯಂತ್ರ ಹಾಗೂ ಟ್ರ್ಯಾಕ್ಟರ್ ಮೂಲಕ ಮಣ್ಣು ಲೂಟಿ ಮಾಡುತ್ತಿದ್ದಾರೆ. ನಾಗರಾಜ್ ಸರ್ಕಾರಕ್ಕೂ ಹಣ ಕಟ್ಟದೆ ಮಣ್ಣು ಹೊಡಿತಾ ಇರೋದು ನೋಡಿದ್ರೆ ಸ್ಥಳೀಯ ಅಧಿಕಾರಿಗಳ ಬೆಂಬಲ ಇದೆಯೇ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಾಡಿ ಓಡಿಸೋಲ್ವಾ? ಗಾಡಿ ಓಡಿಸ್ತಿದ್ಯಾ ಹೆಂಗಪ್ಪ? ಅಲ್ಲಿ ಯಾರೋ ದಾರಿ ಬಂದ್ರು, ಯಾರೋ ಹುಡುಗರು ಬಂದ್ರು, ಎಣ್ಣೆ ಹಾಕೊಂಡ್ರೆ ಇದು ಮಾಡಿದ್ರೆ ಹೆಂಗೆ ಗೊತ್ತಿಲ್ಲ. ನನ್ನ ಕಡೆ 2 ಕಡೆ ಕೊಡಿತಿರೋದು, ಒಂದೇ ಕಡೆ ಕೊಡಿತಿರೋದು. ಮಾರ್ಕಡ್ತಾ ಇದ್ದೀರ ಅಂತ ಅಲ್ಲೂ ಹೆಂಗ್ ಲೋಡು? ನಿಮ್ಗೆ ಎಷ್ಟು ಕೊಡ್ತಾರೆ ಲೋಡ್ಗೆ? ನಿಂಗೆ ಎಷ್ಟು ಕೊಡ್ತಾರ? ಡ್ರೈವರ್ ನಿನಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ವಾ? ಬ್ಯಾಟ ಒಂದು ಅಷ್ಟು ಸಾಯಂಕಾಲ ಲೋಡ್ ಹೆಂಗ್ ಮಾತಾಡ್ಕೊಂಡ್ರೆ ಓನರ್ಗೆ ಗೊತ್ತು ಅಂತ. ಯಾರು ಹೊಡಿತಿರೋದು? ಏನು ಹೆಸರು? ತೋಟದ ಹೆಸರು ಅದು ಗೊತ್ತಿಲ್ಲ. ಯಾವ ರೋಡ್ ನಿಂದು? ಯಾವ ಗಾಡಿ? ಗಾಡಿ ಯಾರ್ದು? ಒಂದೇ ಗಾಡಿ ಯಾರ್ದು ಗೊತ್ತಿಲ್ಲ ನನಗೆ.